ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ವಿಶೇಷ ಏನಪ್ಪ ಅಂತಂದರೆ, ನಾನು ಅಮ್ಮ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ನೇಚರು ಮತ್ತು ನಮ್ಮ ಮನೆ ಮುಂದೆ ಹೇಗಿದೆ, ಏನೇನಿದೆ ಅಂತೆಲ್ಲ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಕೊನೆವರೆಗೂ ವಾಚ್ ಮಾಡಿ. ನಾನು ವೀಡಿಯೋ ಮಾಡ್ತಿರೋದು ನಮ್ಮ ಮಮ್ಮಿಗೆ ಗೊತ್ತಿಲ್ಲ, ಏನೋ ಫೋಟೋ ತೆಗಿತಾ ಇರ್ಬೋದೇನೋ, ಇಲ್ಲ ಫೋನ್ ಹಿಡ್ಕೊಂಡು ಏನೋ ನೋಡ್ತಿರ್ಬೋದೇನೋ ಅಂದ್ಕೊಂಡು ಸುಮ್ಮನೆ ಹಾಗೇ ನೋಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ವೀಡಿಯೋ ಮಾಡ್ತಾಯಿರೋದು. ಬೆಳಗ್ಗೆ ಹಳ್ಳಿ ಕಡೆ ನೀರು ಬಿಟ್ಬಿಟ್ಟು ಬೇಗನೆ ನಿಲ್ಲಿಸ್ಬಿಡ್ತಾರೆ. ಸೊ ಅದಕ್ಕೆ ನಮ್ಮಮ್ಮ ಬೆಳಗ್ಗೆ ನೀರೆಲ್ಲ ತುಂಬಿಸ್ಕೊಂಡ್ಬಿಡ್ತಾರೆ ಟ್ಯಾಂಕಿಗೆ, ಡ್ರಮ್ಗೆಲ್ಲನೂ. ಸೊ ನಮ್ಮ ಮನೆಯಿಂದ ಹಾಗೆ ಸ್ವಲ್ಪ ದೂರ ಬರ್ತಿದ್ದಂಗೆ ರೈಟ್ ಸೈಡು ಕೆರೆ ಇದೆ. ಬಟ್ ಈ ಕೆರೆಯಲ್ಲಿ ಈ ಒಂದು 4 ವರ್ಷದಿಂದ ಮಳೆ ಬರದೇ ಇರೋಕ್ಕೆ ಈ ಥರ ಖಾಲಿ ಇದೆ ಕೆರೆ. ಬಟ್ ಮೊದಲೆಲ್ಲ ಫುಲ್ಲು ಮಳೆ ಬಂದು ತುಂಬಿ ಹರಿತಾಯಿತ್ತು, ಕೋಡಿ ಬಿತ್ತು ಅಂತ ಹೇಳ್ತಾರೆ ಅದಕ್ಕೆ. ಆ ಥರ ತುಂಬಿ ಹರಿತಾಯಿತ್ತು. ಸೊ ಆ ಕೆರೆದೊಂದು ಸ್ಟೋರಿನೇ ಇದೆ. ನನ್ನ ತಂಗಿದು ರಜೆ ಟೈಮ್ ಬಂದರೆ ಸಾಕು, ನಾವು ಸ್ವಿಮ್ಮಿಂಗ್ ಆಡೋಕ್ಕೆ ಬರ್ತಿರ್ಲಿಲ್ಲ, ಆದರೂ ಆಡೋಕ್ಕೆ ಹೋಗ್ಬೇಕಂತ ಹೋಗಿ ಮುಳುಗೋಗಿದ್ದೀವಿ. ಅದೇ ಒಂದು ಟೈಮ್ ಅದು ನೆನೆಸ್ಕೊಂಡ್ರೆ ಇನ್ನೂ ನನಗೆ ಭಯ ಆಗುತ್ತೆ. ಸೊ ಆ ಸಿಚುವೇಶನ್ನು ಎಲ್ಲಾದರೂ ನೀರಲ್ಲಿ ಆಡಬೇಕು ಮತ್ತು ಏನಾದರೂ ಕೆರೆ ಏನಾದರೂ ನೋಡಿದಾಗ ನನಗೆ ಅದೇ ನೆನಪಾಗಿ ಭಯ ಆಗುತ್ತೆ ನನಗೆ. ಸೊ ಸುಳಿ ಕೂಡ ಬರುತ್ತೆ ಈ ಕೆರೆಯಲ್ಲಿ. ಸೊ ತುಂಬ ಭಯ ಆಗುತ್ತೆ. ಸೊ ಈ ನೀರು ಕಡಿಮೆ ಇದೆ, ಅದಕ್ಕೆ ಹತ್ರವಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಒಂದು ಆಲದ ಮರ ಇದೆ. ಸೊ ನಮ್ಮೂರಲ್ಲಿ ಗಣೇಶ ಹಬ್ಬ ಮಾಡುವಾಗ ಗಣೇಶನ ಬಿಡಬೇಕು ಅಂತಂದರೆ ಇದೇ ಕೆರೆಯಲ್ಲಿ ಬಿಡೋದು. ಸೊ ಅದ್ರ ಪಕ್ಕ ಒಂದು ದೊಡ್ಡ ಆಲದ ಮರ. ಈ ಥರ ಹಳ್ಳಿಲಿ ಸುತ್ತಮುತ್ತ ಹಸಿರಾಗಿದ್ದರೆ ಅದು ನೋಡೋಕ್ಕೆ ಕಣ್ಣಿಗೆ ಒಂದು ಹಬ್ಬ ಥರ ಇರುತ್ತೆ. ಸೊ ಹಳ್ಳಿ ಕಡೆ ಬೇಕು ಅಂದರೂ ಮಳೆ ಬರ್ತಾ ಇಲ್ಲ, ಸಿಟಿ ಕಡೆ ಬೇಡ ಅಂದರೂ ಮಳೆ ಬರೋದು ನಿಲ್ತಾ ಇಲ್ಲ. ಈಗ ಏನು ಕಾಲ ಅಂತಲೇ ಅರ್ಥ ಮಾಡ್ಕೊಳಕ್ಕಾಗ್ತಾಯಿಲ್ಲ, ವಿಚಿತ್ರವಾಗಿದೆ. ಸೊ ಹಳ್ಳಿ ಕಡೆ ಮಳೆ ಬೆಳೆಯೋರಿಗೆಲ್ಲ ತುಂಬ ಕಷ್ಟ ಆಗ್ತಾಯಿದೆ ಮಳೆ ಬರ್ದೇನೆ. ಸೊ ನಮ್ಮ ಮನೆ ಪಕ್ಕದಲ್ಲೇ ಕೆರೆ ಇರೋದಿದು. 100 ಮೀಟರ್ಸ್ ಕೂಡ ಆಗೋಲ್ಲ, ಒಂದು 10 ಹೆಜ್ಜೆ ಇಟ್ಟು ಕೆಳಗಡೆ ಹೋದರೆ ಹಂಗೆ ಕಾಣಿಸುತ್ತೆ. ಫಸ್ಟು ನೋಡೋಕ್ಕೇ ಒಂಥರ ಖುಷಿನೇ ಆಗೋದು, ಭಯನೂ ಆಗೋದು. ಬಟ್ ಈ ಥರ ಖಾಲಿ ಕೆರೆ ನೋಡ್ತಾಯಿದ್ರೆ ಬೇಜಾರಾಗುತ್ತೆ. ಅದ್ರ ಪಕ್ಕನೇ ಒಂದು ಚಿಕ್ಕದು ಕಾಟ್ರಾಯನ ಗುಡಿ ಅಂತ ಮಾಡ್ತಾರೆ, ಮಳೆ ಬರ್ತಿದ್ದಾಗ ತಂಪಿಡೋಕ್ಕೆ. ಇವಾಗೂ ನಡೀತಾ ಇದೆ ಇದು, ಮಳೆ ಬರ್ತಿದ್ದಾಗ ತಂಪು ಅಂತ ಇಡ್ತಾರೆ. ಸೊ ಹಂಗೆ ಬರ್ತಾಯಿದ್ರೆ ರೈಟ್ ಸೈಡಲ್ಲಿ ನಿಮಗೆ ಮಶಾಣ ಕಾಣುತ್ತೆ. ನಮ್ಮ ಮನೆಗೆ ಯಾರಾದರೂ ಬಂದರೆ, ಇಲ್ಲ ನಮ್ಮೂರಿಗೆ ಯಾರಾದರೂ ಬಂದರೆ ಇದು ಹೊಸ್ದಾಗಿ ಅನಿಸುತ್ತೆ. ಬಟ್ ಇದು ನಮಗೆ ಚಿಕ್ಕ ಮಕ್ಕಳಿಂದಲೇ ನೋಡ್ಕೊಂಡು ಬಂದಿರೋದ್ರಿಂದ ನಮಗೇನೂ ಅನಿಸಲ್ಲ ಇದು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದಂತೂ ಸತ್ಯ ಗೊತ್ತಾಗುತ್ತೆ, ಎಷ್ಟೇ ಇದ್ದರೂ ಏನೇ ಇದ್ದರೂ ಒಂದು ದಿವಸ ಎಲ್ಲರೂ ಇದೇ ದಾರಿಯಲ್ಲಿ ಹೋಗಬೇಕು ಅಂತ. ಸೊ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ, ಮುಂದೆ ಹರಟೆ, ತಲರ್ಟೆ, ಕ್ವಾಟ್ಲೆ ಫನ್ ಎಲ್ಲ ಈಗ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನಮ್ಮ ಅಕ್ಕ ಮತ್ತು ಮಕ್ಕಳೆಲ್ಲ ವಾಕಿಂಗ್ ಹೋಗಿದ್ದು, ಅವ್ರ ಜೊತೆ ನಾನು ಈಗ ಜಾಯಿನ್ ಆಗ್ತಾಯಿದ್ದೀನಿ. ಸೊ ಅದನ್ನೇ ನಮ್ಮ ಅಕ್ಕನ ಮಕ್ಕಳು ಅಲ್ಲಿಂದ ದೂರದಿಂದ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ. ವಾಯ್ಸ್ ಕೇಳಿಸುತ್ತೆ, ಈಗ ಇನ್ಮೇಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಗೈಸ್. ನಾವು ಎದುರುಗಡೆನೇ ಹೋಗಿ ಬೈಕೆ ತಗೊಂಡೋಗಿ ಮುಂದೆ. ಸೊ ಹಂಗೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು, ನನ್ನ ಮಕ್ಕಳೆಲ್ಲ ವಾಕಿಂಗ್ ಬಂದಿದ್ದು. ಸೊ ಇಲ್ಲಿ ನಮಗೆ ಒಂದು ಅತಿಥಿ ಕೂಡ ಕಂಡ್ರು, ಅದನ್ನು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಮ್ಮ ಅಕ್ಕ ಕಲಾವತಿ ಅಂತ, ನನ್ನ ಮಗಳು. ನೋಡಿ ಚೆನ್ನಾಗಿ ಕಾಣಿಸ್ತೈತೆ, ಈಗೇನೋ ಚೆನ್ನಾಗಿ ಕಾಣಿಸ್ತಿದೆ. ಅತಿಥಿ ಅಂತಿದ್ದಾರೆ, ಬಟ್ ಅತಿಥಿ ಅಲ್ಲಿ ಕಾಣಿಸ್ತಾ ಇಲ್ಲ. ನನಗೆ ವೀಡಿಯೋದಲ್ಲಿ ನೋಡ್ತೀನಿ, ಕಾಣಿಸಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದು ಯಾವುದು ಅಂತ. ಸೊ ಇವಳು ನನ್ನ ಮಗಳು ಡಿಂಪು, ನಮ್ಮ ಅಕ್ಕನ ಮಗಳು ಭವಾಗ್ನ, ನಮ್ಮ ಅಕ್ಕನ ಮಗ ಬಹಲಿಕಾ, ಈ ನನ್ನ ಚಿಕ್ಕ ಮಗಳು ಡಿಂಪು. ಆ್ಯಸ್ ಯೂಶುವಲ್ ಐ ಆಮ್ ಲತಾ. ಈಗ ಕಾಣಿಸ್ತಿರ್ಬೋದು. ನಮ್ಮ ಅಕ್ಕ ನನಗೆ ಫ್ರೀ ಕೊಟ್ಟು ನಾನು ಇಬ್ಬರು ಮಕ್ಕಳನ್ನ ಕೂಡ ನೋಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ, ವಾಕಿಂಗ್ ಮಾಡ್ತಾ ಇದ್ದಾಳೆ. ಡೈಲಿ ಲೈಫ್ ಸ್ಟ್ರೆಸ್ ಲೈಫ್ ಅವಳಿಗೆ. ಮಾರ್ನಿಂಗ್ ಕೆಲ್ಸಕ್ಕೆ ಹೊಂಟೋಗ್ಬಿಡ್ತಾಳೆ, ಸಂಜೆ ಬರ್ತಾಳೆ. ಸೊ ಸಂಡೇ ಒಂದು ದಿವಸ ಆದರೂ ರೆಸ್ಟ್ ತೊಗೊಳ್ಳೋಣ ಅಂದರೆ ಈ ಮಕ್ಕಳು ಕೂಡ ಬಿಡಲ್ಲ. ಜೊತೆಗೆ ನಾನು ಕೂಡ ನನ್ನ ಮಕ್ಕಳನ್ನ 2 ಮಕ್ಕಳನ್ನ ಕೂಡ ಅವಳ ಕೈಗೆ ಕೊಟ್ಬಿಟ್ಟಿದ್ದೀನಿ. ಸೊ ಹೋಗ್ಲಿ ಬಿಡು ಆಯಿತು ಅಂತ ನೋಡ್ಕೊತಾ ಇದ್ದಾಳೆ. ಬಟರ್ಫ್ಲೈ ಹೊಂಟೋಯ್ತು ಮಗನೆ, ಹೊಂಟೋಯ್ತು. ಮನೆ ನಾವು ಎಲ್ಲಿ ಬಂದಿದ್ದೀವಿ, ಕಾಳಿಲಸಲ್ಲಿ ಹೊಟ್ಟಲ್ಲ ಮಗನೆ. ಅಂಪಾಪುರ. ಯಾವ ಊರಿದು? ಅದೇ ಯಾರ ಮನೆಗೆ ಬಂದಿದ್ದೀವಿ? ಅಷ್ಟೇ. ಹೆಂಗೈತೆ ಟವರ್ ನಮ್ಮೂರಲ್ಲಿ ಇವಾಗ ಬಂದಿದೆ ಇದೆಲ್ಲ. ಯಾವುದೇ ಸಿಟಿಗೆ ಕಡಿಮೆ ಇಲ್ಲ.
ಮಲ್ಕೊಂಡ್ಬಿಟ್ಲಕ್ಕಲ್ಲ ಪಾಪು ಎದ್ದಿದ್ದಾಳೆ. ಎಂತವಣ ಅವಳ ನಾಟಕನೇ ಅಂತ. ಹಾಯಾಗಿದೆ, ದೊಡ್ಡಮ್ಮನ ಕೈ ತೊಟ್ಲು ಥರ ಮಜ್ಜವಾಗಿದೆ, ಮಜಾ ಮಾಡ್ತಾವಳೆ ಸುಧರಿ. ಸಿಟಿ ಲೈಫಲ್ಲಿ ಬೆಳಿಗ್ಗೆ ಸಂಜೆ ಮಕ್ಕಳು ಸ್ಕೂಲು ಕೆಲಸ ಅಂತ ಇದೇ ಆಗ್ಬಿಡುತ್ತೆ. ಸೊ ಹಿಂಗೆ ಹಳ್ಳಿಗೆ ಬಂದಾಗ ಸ್ವಲ್ಪ ಟೈಮ್ ನಮಗೆ ಈ ನೇಚರ್ ಜೊತೆ ಕಳೆದ್ರೆ ಸೊ ನಮಗೂ ಕೂಡ ಈ ಟೈಮ್ ಮೆಮೊರೇಬಲ್ ಆಗಿರುತ್ತೆ. ಸೊ ಮನ್ಸಿಗೆ ಕೂಡ ಹಿತವಾಗಿ ಅನಿಸುತ್ತೆ. ಈ ಥರ ಟೈಮ್ ಫ್ಯಾಮಿಲಿ ಜೊತೆ ಟೈಮ್ ಕೊಟ್ಕೊಂಡು ನಾವು ಟೈಮ್ ಕಳೀತಾ ಇದ್ರೆ ನಮ್ಗೆ ಖುಷಿ ಅನಿಸುತ್ತೆ. ಅಲ್ಲೊಂದು ರೋಡ್ ಐತೆ ನೋಡಲ್ಲಿ, ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ ಕರೆಕ್ಟ್. ಎಲ್ಲಿ ಕಾಣ್ ಈ ವಿಡಿಯೋದಲ್ಲಿ ಎಲ್ಲೈತೆ? ಇಲ್ಲಿ 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 ಅಯ್ಯೋ ಅದು ಬ್ಲೂ ಕಲರಲ್ಲಿ ಅದು ಫೆದರ್ ಮುಚ್ಕೊಬಿಟ್ಟೈತೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಇದೆ ಬಾ, ಹೀಗೆ ಕಾಣಿಸ್ತಾರೆ ಸೂರು. ಹಾವು ಎತ್ತಿಲ್ಲ ಕಣೋದು, ಕತ್ತೆತ್ತೈತೆ. ಇದು ಗುಂಡ್ತೋಪು ಅಂತ ಇಲ್ಲಿ ಕರಿತಾ ಇದ್ರು. 2 ನೇರಳೆ ಮರ ಮತ್ತು ಮಾವಿನ ಮರಗಳೆಲ್ಲ ಇದ್ದೋ. ನಾವು ಸ್ಕೂಲ್ ಬಿಡೋದೇ ನಾವು ಕಾಯ್ತಾ ಇದ್ವಿ. ಶನಿವಾರ ಮಧ್ಯಾಹ್ನ ಆಯಿತು ಅಂದ್ರೇ ಕಾಯ್ತಾ ಇದ್ವಿ. ಬಂದು ನೇರಳೆ ಹಣ್ಣು ಹಾಕೊಂಡ್ಬಂದು ತಿನ್ನೋಕ್ಕೇ ಕಾಯ್ತಾ ಇದ್ವಿ. ಮತ್ತು ಇಲ್ಲಿ ಮಾವಿನ ಹಣ್ಣು ಕೂಡ ಕದ್ದಿ ತಿಂತಿದ್ವಿ. ಸೊ ನಾವು ಯಾರ ಕೈಲಿ ಸಿಗಾಕೊಂಡಿಲ್ಲ. ಚೇಪೆಕಾಯಿ, ಮಾವಿನ ಹಣ್ಣು, ನೇರಳೆ ಹಣ್ಣು ಅದೆಲ್ಲ ಕದ್ದಿ ತಿಂದಿದ್ದೀವಿ. ನಿಜನೇ ಹೇಳ್ತಾ ಇದ್ದೀವಿ ಇವಾಗ. ಸೊ ಯಾರ ಕೈಲೂ ಸಿಗಾಕೊಂಡು ಬೈಸ್ಕೊಂಡಿದ್ದು ಏನೂ ಇಲ್ಲ. ಅಷ್ಟು ಚೆನ್ನಾಗಿ ಕದ್ದಿದ್ದೀವಿ ಅಂತ ಹೇಳ್ಬೋದು. ಬಟ್ ನಮ್ಮ ಅಕ್ಕ ಅಂತ ಕದೆ ಕೆಲಸಕ್ಕೆಲ್ಲ ಹೋಗಿಲ್ಲ. ಅಕ್ಕನ ಕದ್ದಿದ್ದಾಳೆ ಅಂತ ನನಗೆ ಇವತ್ತೇ ಗೊತ್ತಾಗ್ತಾ ಇರೋದು. ಅವಳು ಇವತ್ತೇ ಅವಳ ಬಾಯಿಂದ ಹೇಳ್ತಾ ಇದ್ದಾಳೆ. ಅದು ಎಲ್ಲಿ ಕದಿಯಕ್ಕೆ ಹೋಗಿಲ್ಲ ಗೊತ್ತಿಲ್ಲ. ಬಟ್ ನನ್ನ ಸ್ಕೂಲು ನಾನು 8th ಇದ್ದರೆ ನಮ್ಮ ಅಕ್ಕ 10th ಇರ್ತಿದ್ಲು. ಸೊ ಅವ್ರದ್ದು ಬೇರೆ ಬ್ಯಾಚು. ಅವಳು ಯಾವ ಟೈಮಲ್ಲಿ ಬರ್ತಿದ್ಲು, ಅವಳು ಯಾವ ಟೈಮಲ್ಲಿ ಕದ್ದಿದ್ದಾಳೆ ಗೊತ್ತಿಲ್ಲ. ಸೊ ಇವತ್ತು ಹೇಳ್ತಾ ಇದ್ದಾಳೆ. ಸೊ ಎಲ್ಲರೂ ಅವ್ರ ಚೈಲ್ಡ್ಹುಡ್ ಲೈಫಲ್ಲಿ ನಮ್ಮ ಸ್ಕೂಲ್ ಲೈಫು ಅಥವಾ ನಮ್ಮದು ಏನು ಈ ಒಂದು 10-15 ವರ್ಷದ ಹಿಂದಿನ ಜರ್ನಿ ಏನಿದೆ ಅಲ್ಲ, ಅದು ಈಗಿನ ಮಕ್ಳಿಗೆ ಸಿಗಲ್ಲ. ಅದು ಹೌದು. ನನಗೆ ಪರ್ಸ್ನಲ್ ಆಗಿ ನನಗೆ ಬೇಜಾರಾಗುತ್ತೆ. ಯಾಕಂದರೆ ನನ್ನ ಮಕ್ಳಿಗೆ ಅದನ್ನೆಲ್ಲ ನಾನು ತೋರಿಸ್ಕೊಡೋಕ್ಕಾಗ್ತಾ ಇಲ್ವೇ, ಹೇಳ್ಕೊಡೋಕ್ಕಾಗ್ತಾ ಇಲ್ವೇ. ನನ್ನ ಮಕ್ಕಳು ಈ ಸಿಟಿ ಲೈಫಿಗೆ ಅಡ್ಜಸ್ಟ್ ಆಗ್ಬಿಟ್ಟು ಬೇಡ ನಮ್ಮ ಕಷ್ಟ ಅವಾಗ ನಮ್ಗೆ ಅನಿಸುತ್ತೆ. ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅಲ್ಲ ಆ ಟೈಮಲ್ಲಿ, ನಮ್ಮ ಮಕ್ಳಿಗೆಲ್ಲ ಹಿಂಗೆ ಫಿಂಗರ್ ತುದಿಲಿ ಸಿಗ್ತಾ ಇದೆ ಈಸಿಯಾಗಿ. ಹೌದು ಅಂತ ಮೊದಲು ಈ ರೋಡ್ ತುಂಬ ಚೆನ್ನಾಗಿತ್ತು. ಬಟ್ ಈಗೆಲ್ಲ ಈ ಥರ ಗಲೀಜು ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮ ಅಕ್ಕ ಹೇಳ್ತಿರೋದು 100% ಸತ್ಯ. ಸೊ ಅವ್ರಿಗೆ ಅಲ್ಲಿ ಹಳ್ಳೀಲಿ ಈ ಥರ ನೋಡೋಕ್ಕೆ ಏನು ಕೂಡ ಸಿಗಲ್ಲ, ನನ್ನ ಮಕ್ಳಿಗೂ ಕೂಡ. ಸೊ ಅದಕ್ಕೆ ನಮ್ಮ ಅಮ್ಮನ ಮನೆಗೆ ಏನಾದರೂ ಬಂದರೆ 6 ತಿಂಗಳಿಗೂ ವರ್ಷಕ್ಕೊಂದ್ಸಲನೇ ಬರೋದು. ಅವಾಗೇ ನಮಗೆ ಈ ಖುಷಿಯೆಲ್ಲ ಸಿಗೋದು. ಸೊ ನಮ್ಮ ಅಕ್ಕ 6 ತಿಂಗಳು ವರ್ಷದ ನಾವೇನು ಮಾಡಿಲ್ವೋ ಅಲ್ಲ, 1 ವರ್ಷದ ದಬ್ಬ ಕೊಡ್ತೀವಿ ನಾವು. 1 ವರ್ಷದಲ್ಲ, 1 ದಿನದಲ್ಲಿ. ಆ 1 ದಿನದಲ್ಲಿ ಏನೂ ಆಗಲ್ಲ. ಬಟ್ ಓಕೆ, ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಫೀಲಿಂಗ್ ಅಷ್ಟೇ. ಆದರೆ ನಮ್ಮ ಮಕ್ಕ ಹೇಳಿದ ಸತ್ಯ. ನಮ್ಮ ಮಕ್ಕಳಿಗೆ ಅಂಥದ್ದು ಈಗ ಬಾಲ್ಯದ ನೆನಪುಗಳು ಸಿಗಲ್ಲ. ಅವರು ನಾವು ಆಡಿದ್ದ ಆಟಗಳು ಕೂಡ ಏನು ಆಡಲ್ಲ, ಮನೇಲೇ ಇರ್ತಾರೆ. ನಿಮ್ಗೆ ಅದೇ ಈ ಜನ್ರೇಷನ್ ಮಕ್ಕಳು ಪಬ್ಜಿ ಗಬ್ಜಿ ಅಂದ್ಕೊಂಡೆಲ್ಲ ಒಳ್ಳೆ ಯಾವಾಗಲೂ ಆನ್ಲೈನು ಆಳು ಮುಳು ಅಂದ್ಕೊಂಡು. ನೇಚರ್ ಜೊತೆ ಬೆರ್ತು ನೇಚರ್ ಜೊತೆ ಬೆಳಿಬೇಕು, ಅದು ನಿಜವಾದ ಬೆಳವಣಿಗೆ. ಬಟ್ ನಮ್ಮ ಮಕ್ಳು ಏನು ಹೇಳಿ, ಅಲ್ಲಿ ಇರ್ತೀರ ಸಿಟಿಲಿ ನಾವು ಇರ್ತೀವಿ. ಈಗ ಕರ್ಕ ಬಂದ್ಬಿಡಿ, ಬೆಳಗ್ಗೆ ಎದ್ದ ಜ್ವರ ನೆಗಡಿ. ಯಾತಕ್ಕಂದರೆ ಆ ವಾತಾವರಣದಿಂದ ಈ ವಾತಾವರಣದ ಅಡ್ಜಸ್ಟ್ ಆಗೋದಕ್ಕೆ ಅವು ಬಾಡಿ ಕಷ್ಟಪಡ್ತಾ ಇರುತ್ತೆ. ನಾಟ್ ಈಸಿಯಾಗಿ ಸೆಟ್ ಆಗಲ್ಲ ಮಕ್ಕಳಿಗೆ. ಅಂದರೆ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅಂತ ಹೇಳ್ತಾರೆ ನಮ್ಮ ಅಕ್ಕ. ಸೊ ನಾವು ಕೂಡ ನಮ್ಗೆ ಜ್ವರ ಎಲ್ಲ ಬಂದರೆ ಸ್ಕೂಲ್ಗೆ ಹೋಗ್ತಿದ್ವಿ. 2 ದಿನ 3 ದಿನ ಕೂಡ ಆದರೂ ನಾವು ರಜೆ ಆಗ್ತಿರ್ಲಿಲ್ಲ. ಬಟ್ ಈಗ ನೆಗಡಿ ಕೆಮ್ಮು ಜ್ವರ ಬಂತು ಅಂದರೆ 2 ದಿನ 3 ದಿನ ಆದರೂ ರಜೆ ಹಾಕ್ಕೊಳ್ಳೇಬೇಕು. ಬಟ್ ನಾವು ನಮ್ಮ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾವು ರಜೆ ಆಗ್ತಿರ್ಲಿಲ್ಲ. ಇವ್ರಿಗೆ ಒಂದೇ ಫಸ್ಟ್ ಡೇನೇ ಹುಷಾರಿಲ್ಲ ಅಂದರೆ ಕರ್ಕೊಂಡೋಗ್ಬಿಡ್ಬೇಕು. ಬಟ್ ನಾವು 2-3 ದಿನ ಆದ್ರೂ
ಹೋಗ್ತಿರ್ಲಿಲ್ಲ, ಮಾತ್ರೆ ತೊಗೊಂಡು ಮಾತ್ರೆಲ್ಲ ಕಮ್ಮಿ ಮಾಡ್ಕೊತಿದ್ದೋ. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಹಳ್ಳಿ ಕಡೆ ಇದ್ದರೆ ಈ ವಾತಾವರಣನೇ ನಮ್ಗೆ ಸ್ವಲ್ಪ ನಮ್ಗೇನೇನಿದೆಯೋ ಕಾಯಿಲೆ ಕಮ್ಮಿ ಮಾಡಿಬಿಡುತ್ತೆ. ಆ ಸ್ಟ್ರೆಸ್ ಲೈಫಲ್ಲಿ ಇದ್ದರೆ ಇನ್ನೂ ನಮ್ಮ ಸ್ಟ್ರೆಸ್ ಜಾಸ್ತಿಯಾಗಿ ಬ್ಲಾಸ್ಟ್ ಆಗಿಬಿಡ್ತೀವಿ ಅನ್ನಂಗೆ. ಬಸ್ಟ್ ಇದೊಂಥರ ನಮಗೆ ಥೆರಪಿ ಇದ್ದಾಗೆ ನೇಚರ್. ಆಗಲೇ ನಮ್ಮ ಅಕ್ಕನ ಮಕ್ಕಳಿಗೆ ಅಂಗಡಿಗೆ ಹೋಗಲ್ಲ, ಹೊಟ್ಟೆ ಸೀತಾ ಇದೆ ಅನಿಸುತ್ತೆ. ಸೊ ನಮ್ಮ ಮಮ್ಮಿ ಪಲಾವ್ ಮಾಡ್ತೀನಿ, ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಯಾರು ಎಲ್ಲ ಬಿಟ್ಬಿಟ್ಟು ನಾವು ಮಾತ್ರ ಬಂದಿದ್ದೀವಿ. ಹೋಗಿ ಏನು ಮಾಡಿದಾರೋ ನೋಡಬೇಕು, ಗೊತ್ತಿಲ್ಲ ಗೈಸ್. ಹೋಗೋ ಟೈಮಲ್ಲಿ ನಮಗೆ ಬಸ್ಸೇ ಇರ್ತಿರ್ಲಿಲ್ಲ, ಟೈಮಿಂಗ್ಸ್ ಪ್ರಕಾರ ಇರ್ತಿತ್ತು. ಬಟ್ ನಾನು ನಮ್ಮ ಅಕ್ಕೆಲ್ಲ ಬೆಳಗ್ಗೆ ನಡ್ಕೊಂಡು ಹೋಗಿ ಸಂಜೆ ನಡ್ಕೊಂಡೇ ಬರಬೇಕಿತ್ತು. ಬಟ್ ಈಗ ಹಂಗಲ್ಲ, ಎಲ್ಲರ ಹತ್ರನೂ ಗಾಡಿಗಳು ಇಟ್ಕೊಂಡಿದ್ದಾರೆ. ಸೊ ಈಗ ಅಂಥ ಪ್ರಾಬ್ಲಮ್ ಏನಿಲ್ಲ. ಮಕ್ಕಳನ್ನೆಲ್ಲ ವ್ಯಾನಲ್ಲಿ ಕಳಿಸ್ತಾರೆ, ಇದವರು ಗಾಡಿ ಕರ್ಕೊಂಡೋಗಿ ಗಾಡಿ ಕರ್ಕೊಂಡ್ಬರ್ತಾರೆ. ನಾವು ನಡ್ಕೊಂಡೇ ಬರಬೇಕಿತ್ತು. ಸೊ ಈ ರೋಡು ನಮ್ಗೆ ಅದೇ ನೆನಪಾಗುತ್ತೆ ಅಲ್ವಾ ಕಲಮ್ಮ? ನಾವು ಓದೋ ಟೈಮಲ್ಲಿ ಬಸ್ ಇತ್ತಾ ಇಲ್ಲಿ? ಖಂಡಿತ ಇರಲಿಲ್ಲಪ್ಪ. ನಾವೆಲ್ಲ 2 ಕಿಲೋಮೀಟ್ರ್ ನಡ್ಕೊಂಡೋಗಿ ನಡ್ಕೊಂಬಂದು 10ನೇ ಕ್ಲಾಸ್ನ ಮುಗಿಸ್ಕೊಂಡ್ವಿ. ಕಾಲೇಜ್ಗೆ ಹೋಗೋ ಟೈಮಲ್ಲಿ ಕೂಡ ಬಸ್ ಇತ್ತು, ಬಟ್ ಟೈಮ್ಸ್ ಪ್ರಕಾರನೇ ಇತ್ತು ಅದು. ನಮ್ಮ ಟೈಮ್ಗೆ ಬಸ್ ಸಿಗ್ತಿರ್ಲಿಲ್ಲ, ನಾವು ಬಸ್ ಟೈಮ್ ನಾವು ಕಾಯಬೇಕಿತ್ತು. ಸೊ ಈಗಲೂ ಕೂಡ ಈ ನಮ್ಮ ಊರಿಗೆ ಕರೆಕ್ಟಾಗಿ ಬಸ್ಗಳಿಲ್ಲ. 2 ಬಸ್ ಇರೋದು. ಅದು ಬೆಳಗ್ಗೆ ಒಂದು 5:15 ಒಂದು ಬರುತ್ತೆ, ಮತ್ತು ಒಂದು 7:15 ಅದೇ ಬಸ್ಸೇ ರಿಪೀಟ್ ಬರುತ್ತೆ. 10 ಗಂಟೆಗೊಂದು ಅಷ್ಟೇ. ಸಂಜೆ ಬಂದರೆ 4 ಗಂಟೆ, 6 ಗಂಟೆ, ಮತ್ತು ನೈಟ್ 10 ಗಂಟೆ. ಬಟ್ ಜನಕ್ಕೆ ಹೆಲ್ಪ್ ಯಾರು ಬಸ್ ಮೇಲೆಲ್ಲ ಡಿಪೆಂಡ್ ಆಗಿರಲ್ಲ. ಎಲ್ಲರ ಹತ್ರ ಓನ್ ವೆಹಿಕಲ್ಸ್ ಇರುತ್ತೆ. ವೆಹಿಕಲ್ಸ್ ಇರುತ್ತೆ. ಸೊ ಇಲ್ದಿರೋರ ಹತ್ರ ತುಂಬ ಕಷ್ಟ ಆಗುತ್ತೆ. ವೆಹಿಕಲ್ಸ್ ಇಲ್ದಿರೋರ ಹತ್ರ ಕಷ್ಟ ಆಗುತ್ತೆ. ಅಂಥವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅವ್ರ ಟೈಮ್ ಪ್ರಕಾರ ಅವ್ರಿಗೆ ಏನೇನು ಕೆಲಸಗಳಿರುತ್ತೋ ಏನಿರುತ್ತೋ, ಸೊ ಅದನ್ನು ಅವರು ಆ ಟೈಮ್ ರೀಚ್ ಆಗೋಕ್ಕೆ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅಷ್ಟೇ. ಈ ಊರಲ್ಲಿ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಬೇಕು. ಅಪ್ಡೇಟ್ ಸೊ ಗಾಯ್ಸ್, ಹಂಗೆ ಹೇಳಿದ ತಕ್ಷಣ ಈಗ ಬಸ್ಸು ಪಾಸ್ ಆಯಿತು, ನೀವು ನೋಡಿರ್ಬೋದು. ಈ ಟೈಮಿಗೆ ಬಂದರೆ ಅದಿನ್ನು ಬರೋದೇ 11:15. ಬಟ್ ಆಮೇಲೆ ಸಂಜೆ ಬರುತ್ತೆ. ಬಟ್ ಮಧ್ಯಾಹ್ನ ಏನಾದರೂ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ದರೆ, ಇಲ್ಲ ಏನಾದರೂ ಅವ್ರು ಎಲ್ಲರೂ ಹೊರಗಡೆ ಹೋಗಬೇಕು ಅಂತಂದರೆ, ಸೊ ಅವ್ರು ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾವಾಗ ಏನೇನು ಆಗಬೇಕು ಅಂತಿರುತ್ತೋ ಅವಾಗೇ ಆಗೋದು. ಸೊ ಈ ನಮ್ಮೂರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಬೇಕಾಗಿದೆ ಗೈಸ್ ನಮಗೆ. ಹಾಂ, ನೀನು ಓಡ್ಯಾಕೆ ಬಂದ? ನನ್ನ ಮಗಳು ಕೊನೆಗೂ ಬಿದ್ದುಬಿಟ್ಲು. ಜೋರಾಗಿ ಬರಬೇಡ ಅಂತ ಹೇಳ್ದೆ, ಬಟ್ ಆದರೂ ಬಿದ್ದುಬಿಟ್ಟು ಕೈ ಕೂಡ ಕಿತ್ತೋಗಿದೆ. ಇಲ್ಲಿ ಮಂಡಿ ಕೂಡ ಸ್ವಲ್ಪ ಗಾಯ ಆಗಿದೆ. ಸೊ ಈ ಮಕ್ಳಿಗೆ ಎಷ್ಟು ಹೇಳಿದ್ರು ನಮ್ಮ ಮಾತೇ ಕೇಳಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅವ್ರು ಹಳ್ಳಿಲೆಲ್ಲ ಬೆಳೆದಿಲ್ಲ. ಸೊ ಹೇಗೆ ಇರಬೇಕು ಏನು ಅಂತ ಗೊತ್ತಾಗಲ್ಲ ಇನ್ನೂ. ಬಟ್ ಏನು ಮಾಡೋಕ್ಕಾಗಲ್ಲ. ಹಳ್ಳಿಲಿದ್ಮೇಲೆ ಹೇಳೋದು ಬೀಳೋದು ತುಂಬ ಇರುತ್ತೆ. ಬಟ್ ಇಲ್ಲಿದ್ದರೆ ಜೀವನ ತುಂಬ ಚೆನ್ನಾಗಿ ಕಲಿಸುತ್ತೆ ಫ್ರೆಂಡ್ಸ್. ಈಗಿನ ಮಕ್ಕಳಿಗೆ ತುಂಬ ಕಷ್ಟ, ಒಂದು ಸ್ವಲ್ಪ ಬಂದರೂ ಕೂಡ ತಡ್ಕೊಳಕ್ಕಾಗಲ್ಲ. ನಾವು ಹಳ್ಳಿಲಿದ್ದಾಗ ಇಂಥ ಏಟುಗಳನ್ನ ಎಷ್ಟು ನೋಡಿದ್ದೀವೋ ಗೊತ್ತಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಕಾಲ ಆಗಿದೆ ಅಷ್ಟೆ. ನನ್ನ ಮಗಳು ಬಿದ್ದುಬಿಟ್ಲು, ಹತ್ಬಿಟ್ಟು ಇವಾಗ ಕೊನೆಗೆ ನಾನು ಎತ್ಕೊಳಂಗಾಗೈತೆ. ಎತ್ಕೊಂಡು ಹೋಗ್ತಾಯಿದ್ದೀನಿ, ಎತ್ಕೊಳಕ್ಕಾಗ್ತಾಯಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ. ಓಡ್ಬೇಡ ಅಂದರೆ ಬಿದ್ದುಬಿಟ್ಲು. ಅದೇ ಒಂದು ಚಾನ್ಸ್ ಹೆಂಗೋ ಅಮ್ಮ ಎತ್ಕೊಳತ್ತಲ್ಲ ಅಂದ್ಬಿಟ್ಟು ಹತ್ಬಿಟ್ಟು ನಾನು ಸೊಡ್ಡ ಮೇಲೆ ಕೂತ್ಕೊಬಿಟ್ಟಿದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಾದ್ಮೇಲೆ ಇಷ್ಟೇ. ನಮ್ಮಿಂದನೇ ಫಾಲೋ ಮಾಡ್ಕೊಂಡು ನೋಡಿ. ಹಾಯ್ ಕರಿಯಾ, ಬರ ಇದು ಯಾವುದೋ ಗೊತ್ತಿಲ್ಲ ಗೈಸ್, ಆದ್ರೂ ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಅಕ್ಕನ ಮಕ್ಳಿಗೆಲ್ಲ ತುಂಬ ಭಯ ಬೇರೆ, ಎಲ್ಲಿ ಕಚ್ಚಿಬಿಡುತ್ತೋ ಅಂತ. ಆದರೂ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಅಕ್ಕನ ಮಗನಿಗೊಂದ್ಸಲ ಆಲ್ರೆಡಿ ಕಚ್ಚಿಬಿಟ್ಟಿದೆ. ಆ ಭಯದಲ್ಲಿ ಅವ್ನು ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ನಮ್ಮ ಅಕ್ಕನ ಕೈಯಂತೂ ಬಿಡ್ತಾನೆ ಇಲ್ಲ ಅವನು. ಆದರೂ ಅದು ಹಿಂದೆ ಬರ್ತಾನೆ ಇದೆ. ನನಗೂ ಭಯ ಆಗ್ತಾಯಿದೆ, ಯಾಕಂದ್ರೆ ನನಗೂ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾಯಿಯಿಂದ. ಸೊ ಭಯ ಆಗ್ತಾಯಿದೆ ಗೈಸ್. ಆದ್ರೂ ಇಲ್ಲಿ ಇಂಪು ಆಮೇಲೆ ಆಯಿತು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ನನ್ನ ಮಗಳು ನಾನು ಹೋಗ್ತಾ ಇದ್ವಿ. ಬಟ್ ನಮ್ಮ ಅಕ್ಕನ ಮಕ್ಕಳೆಲ್ಲ ಹೊಟ್ಟೋಗಿದ್ದಾರೆ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಅವರಲ್ಲಿ ಒಂದು ಅತಿಥಿ ನುಡಿಕೊಂಡು ಬಂದಿದ್ದಾರಂತೆ. ಆ ಅತಿಥಿ ಸಿಗ್ತಾ ಇಲ್ಲ, ಅವರು ನೋಡೋವರೆಗೂ ಬಿಡ್ತಾ ಇಲ್ಲ ಅಂತ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ.
ಆ ಅತಿಥಿ ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಇಲ್ವಾ ಅಂತ ನೋಡಬೇಕು. ಹಾಂ, ಹೊರಟೋಯ್ತು ಅಂತ ಹೇಳ್ತಾ ಇದ್ದಾರೆ ಗೈಸ್. ಬೈ ಕಡೆ ಬಾ. ಹೊರಟೋಯ್ತಾ? ಎಲ್ಲೈತೆ? ನನಗೆ ಕಾಣಿಸ್ತಿರೋದು ನಿನಗೆ ಕಾಣಿಸ್ತಾ ಐತಲ್ಲ. ಅದು ಕವಿ ಕಾಣೋದು ರವಿ ಕಂಡನು ಅನ್ನಂಗೆ. ಎಲ್ಲೈತೆ ಗಿಣಿ? ಈ ಲೈನ್ ಹಾಕ್ತೀನಿ. ಆ ತೆಂಗಿನ ಮರದ ಮೇಲೆ ಐತೆ, ಬಟ್ ಕಾಣಲ್ಲ. ಅದು ಝೂಮ್ ಮಾಡಬೇಕು. ನವಿಲೆಲ್ಲ ಐತೆ? ನವಿಲ್ ಹೋಯ್ತು, ಅಲ್ಲೇ ಹೋಯ್ತು. ನೋಡ್ರಿ ಸಾಕು ಗೈಸ್. ಕವಿ ಕಾಣೋದು ರವಿ ಕಂಡ ಅನ್ನೋ ಹಾಗೆ ನನಗೇನು ಕಾಣಿಸ್ತಾ ಇಲ್ಲ. ಎಲ್ಲ ನಮ್ಮ ಅಕ್ಕನ ಮಕ್ಳಿಗೆ ಮಾತ್ರ ಕಾಣಿಸ್ತಾ ಇದೆ. ಆ ಸೌಂಡ್ಗಳು ಬಂತು ಗೈಸ್. ಆ ಸೌಂಡ್ ಕೇಳಿಸ್ತಿದೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ಸೌಂಡ್ ಮಾತ್ರ ಬರ್ತಾ ಇದೆ, ಫೇಸ್ ಎಲ್ಲೂ ಕಾಣಿಸ್ತಿಲ್ಲ, ವಿಡಿಯೋ ಬರ್ತಾ ಇಲ್ಲ. ನನ್ನ ಮಗಳು ಕರೆಕ್ಟ್ ಮಾಡ್ತಾ ಇದ್ದಾಳೆ ನೋಡಿ ಗೈಸ್ ನನ್ನ ಮಾತನ್ನ. ಸೊ ವಾಯ್ಸ್ ಮಾತ್ರ ಬರ್ತಾ ಇದೆ, ಫೇಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಅತಿಥಿ ಅಲ್ಲೇ ಇದ್ದಾರೆ, ಆದರೆ ಅವ್ರು ಈಚೆ ಬರ್ತಾ ಇಲ್ಲ ಅಷ್ಟೇ. ಆ ಕಲ್ಲುಗಳಿದೆ ಸ್ವಲ್ಪ ಗೈಸ್, ಆ ಕಲ್ಲುಗಳು ಕಾಣಿಸ್ತಿದ್ಯಾ? ಆ ಕಲ್ಲು ಸೊಂದಿಲೋಗಿ ಸೇರ್ಕೊಂಡಿರ್ಬೇಕು ಮೇ ಬಿ. ಅಲ್ಲೇ ಐತೆ, ಅದು ಅಲ್ಲೇ ಐತೆ. ಬರ್ತೈತೆ ನೋಡಿ, ಬಂತು. ಬರ್ತಾ ಇದೆ ನೋಡಿ ಗೈಸ್ ಈಗ. ಅದಕ್ಕೂ ಕೂಡ ಒಂದು ಟೈಮು, ವೆಲ್ಕಮ್ ಮಾಡೋ ಟೈಮು ಇದೇ ಥರ ಗೈಸ್. ಯಾವಾಗ ಏನಾಗಬೇಕು ಅನ್ನೋದು ಇರುತ್ತೆ ಅಂತಾರಲ್ಲ, ಸೊ ಹಾಗೇನೆ. ಬಟ್ ನಿಮಗೆ ಪೂರ್ತಿಯಾಗಿ ಕಾಣಿಸ್ತಿಲ್ಲ ಅನ್ಕೊಂತೀನಿ. ಚೂರು ಹತ್ರಕ್ಕೆ ಹೋಗಿ ಮೇಬಿ ಅದು ನಾನು ಹತ್ರ ಹೋದ್ರೆ ಅದು ದೂರ ಹೋಗ್ಬಿಡ್ಬೋದೇನೋ ಗೊತ್ತಿಲ್ಲ ಗೈಸ್. ಓಡೋಗ್ಬಿಟ್ಟು ಅಷ್ಟೇ ನಾವು ಹಿಂಗೆಲ್ಲ. ಬಟ್ ನಮ್ಮ ಮನೆ ಹತ್ರ ಎಲ್ಲ ಇವಾಗ ಈ ಥರ ಇದೆಲ್ಲ ನಡೀತಾ ಇದೆ ಗೈಸ್. ಮತ್ತು ಇನ್ನೊಂದು ಇಲ್ಲಿ ಯಾವುದಪ್ಪ ಅದು ಬೆಟ್ಟದ ಹೆಸರು ಏನು ಕಲಮ್ಮ? ಅದು ನಾರಾಯಣ ಸ್ವಾಮಿ ಬೆಟ್ಟ ಅಂತ ಇದೆ ಗೈಸ್. ಅಲ್ಲಿ ತುಂಬ ಪ್ರಾಣಿಗಳಿದೆಯಂತೆ. ನಮ್ಗೆ ಯಾವ ಪ್ರಾಣಿನೂ ಕಂಡಿಲ್ಲ. ಸೊ ಇಷ್ಟು ದಿನದಲ್ಲಿ ಒಂದು 15 ವರ್ಷದಲ್ಲಿ ಇವತ್ತು ನನಗೆ ಈ ಅತಿಥಿ ಕಾಣಿಸಿದ್ದಾರೆ ಗೈಸ್. ಥರ ನಂಗೆ ತುಂಬ ಖುಷಿ ಆಗ್ತಾ ಇದೆ ಗೈಸ್. ಈ ಬೆಟ್ಟದಲ್ಲೆಲ್ಲನೂ ನಾವು ಇಲ್ಲಿ ಬಂದೆಲ್ಲ ಕೂತ್ಕೊಂಡಿದ್ದೀವಿ ಗೈಸ್. ನಾವು ಚಿಕ್ಕ ವಯಸ್ಸವ್ರು ಇದ್ದಾಗ ಇಲ್ಲಿ ಪಾಪಸ್ಗಳ್ಳಿ ಗಿಡ ಅಂತ ಇರ್ತಾಯಿತ್ತು. ಬಟ್ ಇವಾಗೂ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ನಮ್ಮ ಅಕ್ಕಂಗೆ ತುಂಬ ಇಷ್ಟ. ಅದು ನನಗಿಷ್ಟ ಇಲ್ಲ, ಅವಳು ತಿಂತಾಳೆ ಅದನ್ನು, ನಾನು ತಿನ್ನಲ್ಲ. ಮುಳ್ಳು ಥರ ಇರುತ್ತೆ ಅದು. ಒಂದು ನೀವೇನು ಹೊರಗಡೆ ದುಡ್ಡು ಕೊಟ್ಟು ಡ್ರ್ಯಾಗನ್ ಫ್ರೂಟ್ ಅಂತ ತಗೋತಿರಲ್ಲ, ಸೊ ಅದೇ ರೀತಿ ಅದ್ರದ್ದೇ ಆದಂಥ ಒಂದು ಜಾತಿ. ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಚೆ ಮುಳ್ಳಾಗಿದ್ದು ಒಳಗೆ ರೆಡ್ ಕಲರ್ ಪಿಂಕ್ ಮಿಕ್ಸ್ ಆಗಿ. ನೋಡಿ, ನಾನು ನನ್ನ ಮಗಳಿಗೂ ತಿನ್ಸಿದ್ದೀನಿ, ಅದು ತಿನ್ಸಿದ್ದೀನಿ, ಅವ್ರಿಗೂ ಇಷ್ಟ. ಆ ಫ್ರೂಟು ನಮ್ಮ ಅಕ್ಕಂಗೆ ನಮ್ಮ ಬಾವಂಗೆ ತುಂಬ ಇಷ್ಟ. ನಮ್ಮ ಬಾವ ಬಂದರೆ ಅವ್ರು ಏನು ಕೇಳಲ್ಲ, ಸ್ಟ್ರೈಟಾಗಿ ಇಲ್ಲಿ ಬರ್ತಾರೆ ಬಂಡೆ ಹತ್ರ, ಅದು ಕಿತ್ಕೊಂಡು ಬಂದು ಅವ್ರು ತಿಂತಾ ಇರ್ತಾರೆ. ಸೊ ಅದು ನನಗಿಷ್ಟ ಇಲ್ಲ. ಬಟ್ ಆ ಮುಳ್ಳು ಕೈಗೆಲ್ಲ ಸಿಗ್ತದೆ. ಬಟ್ ಅಲ್ಲಿ ಕಾಸು ಕೊಟ್ಟು ತಿನ್ನೋ ಬದಲು ಇಲ್ಲಿ ಇರೋದ್ರಲ್ಲೇ ಸೊ ಪ್ರೋಟೀನ್ಸ್ ವಿಟಮಿನ್ಸ್ ಏನು ಹೇಳ್ತಾರೆ ಅದನ್ನ ತೊಗೊಬೋದು ಅಂತ. ಸೊ ಹಳ್ಳಿಯಿಂದ ಗೊತ್ತಾಗುತ್ತೆ, ಹಳ್ಳೀಲಿ ಏನು ಇದ್ರೂ ಇಲ್ಲದೆ ಇದ್ರೂ ಜೀವನ ಮಾಡ್ಬೋದು ಅಂತಾರೆ. ಬಟ್ ಈಗಿನ ಕಾಲಕ್ಕೆ ಹೆಂಗೋ ಗೊತ್ತಿಲ್ಲ ನಮಗೆ ಗೈಸ್. ನಮ್ಮಮ್ಮ ಮನೆ ದೂರದಿಂದ ಈ ಥರ ಕಾಣಿಸುತ್ತೆ. ಬಟ್ ಸ್ವಲ್ಪ ಮನೆಗಳಿದ್ದು, ಬಟ್ ಈಗ ಸ್ವಲ್ಪ ಮನೆಗಳೆಲ್ಲ ಆಗ್ತಾಯಿದೆ. ಈ ಕಡೆನೂ ಕೂಡ ಅಪಾರ್ಟ್ಮೆಂಟ್ಗಳೆಲ್ಲ ಆಗ್ತಾ ಇದೆ. ಸೊ ಪರವಾಗಿಲ್ಲ, ಮೊದಲಿಗಿಂತ ಇವಾಗ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಕೊನೆಗೂ ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಬಟ್ ಒಂದು ಬೇಜಾರಾಯಿತು, ಅಮ್ಮ ಜೊತೆ ಒಂದು ಫೋಟೋ ವಿಡಿಯೋ ತೊಗೊಳಕ್ಕಾಗಿಲ್ಲ ಅಂತ. ಸೊ ತೊಗೊಂಡೆ, ಕೊನೆಗೂ ಫೈನಲಿ ತೊಗೊಂಡೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಟಾಟಾ, ಬಾಯ್.